ವರ್ಷದ 365 ದಿನವೂ ನಾವು ಯಾವುದೋ ಒಂದು ಪ್ರಯತ್ನಗಳಲ್ಲಿ ಇರ್ತೇವೆ ಮಕ್ಕಳೇ. ತುಂಬಾ ಜನ ಹೇಳ್ತಿರ್ತಾರೆ ನಮಗೆ ಯಾಕೆ ಆಗ್ಲಿಲ್ಲ, ಪಡ್ಕೊಂಡು ಬಂದಿಲ್ಲ ಅಷ್ಟೇ. ಅವ್ರಿಗೆ ಮಾತ್ರ ಏನ್ ಗುರುಗಳೇ, ಹಳ್ಳದ ಕಡೆಗೆ ನೀರು ಹರಿಯುತ್ತೆ, ಇದು ಏನ್ ಗುರುಗಳೇ? ಗೊತ್ತಿಲ್ಲ ಮಕ್ಕಳೇ, ಸತ್ಯವಾಗ್ಲೂ ಹೇಳ್ತಾನೆ, ಇದು ನಮ್ಮ ಅಂಕೆಗೆ ಮೀರಿದ್ದು. ನಿಮ್ಮ ಮುಂದ್ಗಡೆ ಪ್ರಮಾಣ ಪೂರ್ವಕವಾಗಿ ಹೇಳ್ತಾನೆ, ಮುಂದೆ ನಡೆಯುವುದು, ಮುಂದೆ ಹೀಗೇ ಆಗುವುದು. ನಮ್ಮ ಯೋಗ್ಯತೆಗಳು ನಾವು ಏನೇ ಕ್ಯಾಲ್ಕುಲೇಷನ್ ಆಗ್ಬೇಕು, ಭಗವಂತನ ಉವಾಚದಿಂದಷ್ಟೇ, ಭಗವಂತನ ಮಾತಿನಿಂದಷ್ಟೇ, ಭಗವಂತನ ನಿರ್ದೇಶನದಿಂದಷ್ಟೇ ಅದು ನಡೆಯೋದು. ಯಾವುದೋ ಒಂದು ಶಕ್ತಿ ಮಕ್ಕಳೇ, ಯಾವುದೋ ಒಂದು ಶಕ್ತಿ. ಇದನ್ನ ಪದೇ ಪದೇ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೋರು. ನಾನೊಬ್ಬ ನಾಟಕಕಾರ, ನನ್ನ ನಡೆಸ್ತಿರೋನು ಬೇರೆಯವನು, ಇದು ನಾನಲ್ಲ, ನಾನು ಪಡೆದದ್ದಲ್ಲ. ನನಗಿಂತಲೂ ಅರ್ಹತೆ ಇರುವವರು ಜ್ಞಾನವಂತರು, ವಿದ್ಯಾವಂತರು, ಸುಜ್ಞಾನವಂತರು ಇದ್ದಾರೆ, ಈಗಲೂ ಇದ್ದಾರೆ, ಮುಂದಕ್ಕೂ ಬರ್ತಾರೆ. ಬಟ್ ನನ್ನನ್ನು ಆಯ್ಕೆ ಮಾಡಿಕೊಳ್ಳಿತು ಆ ಶಕ್ತಿ. ಆ ಶಕ್ತಿಯೇ ವಿಷ್ಣು ಶಕ್ತಿ, ನೆನಪಿಟ್ಟುಕೊಳ್ಳಿ. ಆ ಶಕ್ತಿಯೇ ಎಲ್ಲರಿಗೂ ಹಾಕಿದ ಬಿತ್ತನೆ ಎಲ್ಲ ಬಂಗಾರದ ಬೆಳೆ ಆಗುಲ್ಲ ಮಕ್ಕಳೇ, ಆಗುಲ್ಲ. ಅದು ಯಾವುದೋ ನೀವು ಯಾವ ರಂಗ ತೆಗೆದುಕೊಳ್ಳಿ, ನಮ್ಮದು ಅಂತ ಒಂದು ನಿರಂತರ ಪ್ರಯತ್ನ ಇರುತ್ತೆ. ಅಲ್ಲೊಂದು ಏನೋ ಬ್ಲಾಕು, ಏನೋ ಇದು ನಾವು ಕರೆಕ್ಟಾಗೆ ಮಾಡಿದ್ದೇವೆ. ವಿ ಆರ್ ಡ್ರೈವಿಂಗ್ ಕರೆಕ್ಟ್ಲಿ, ಕಾರ್ ಕರೆಕ್ಟು, ಡ್ರೈವರ್ ಕರೆಕ್ಟು, ನಾನು ಕರೆಕ್ಟು, ತಿಂಡಿ ಊಟ ಎಲ್ಲ ಇಟ್ಕೊಂಡು ಹೋಗ್ತಿದ್ರು. ಅಲ್ಲಿ ನೋಡ್ದ ಅಂದ್ರೆ ಯಾವುದೋ ಒಂದು ರಸ್ತೆನಲ್ಲಿ ಆಕ್ಸಿಡೆಂಟು ಅಂತ ಬ್ಯಾರಿಕೇಡ್. ನಮ್ಮ ಗಮ್ಯಕ್ಕೆ ಹೋಗಲಿಕ್ಕೆ ಆ ಅಡ್ಡಿ, ನಮ್ಮ ಕಾರ್ಯಕ್ಷೇತ್ರ ಮಾಡಲಿಕ್ಕೆ ಅಡ್ಡಿ. ಒಳ್ಳೆ ಯಜಮಾನನಿಗೆ ಒಳ್ಳೆ ಕೆಲಸಗಾರ ಸಿಗಲ್ಲ, ಒಳ್ಳೆ ಕೆಲಸಗಾರನಿಗೆ ಒಳ್ಳೆ ಯಜಮಾನ ಸಿಗಲ್ಲ. ನೀವು ಗಮನಿಸಿ ನೋಡಿಬೇಕಾದ್ರೆ ದ ಮೋಸ್ಟ್ ಡೆಡಿಕೇಟೆಡ್ ಬಾಸ್ಗೆ ಅರ್ಧಂಬರ್ಧ ಬೆಂದ ಒಂದಿದು. ಪಾಪ ತುಂಬಾ ನಿಯತ್ತಾಗಿ, ನಿಜಾಯಿತಿಯಾಗಿ, ಧರ್ಮಬದ್ಧವಾಗಿ ಕೆಲಸ ಮಾಡೋರು ಇದ್ದಾರೆ. ಅನವರತ ಮನೆಗೆ ಹೋದ್ರು ಕೆಲಸ, ಎದ್ರೂ ಕೆಲಸ,